ಹಾಗೂ ಯಂಕಟಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸ್ವಾಗತ ಕೋರುತ್ತಾ ದಯವಿಟ್ಟು ಕ್ಷಮೆ ಇರಲಿ. ನಾನು ಬೆಳಿಗ್ಗೆ ಬರಬೇಕಾಗಿತ್ತು, ಅಸ್ತವ್ಯಸ್ತಾಗಿರೋದ್ರಿಂದ ನಾನು ತಿಂತ್ನಿಗೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ನಾನು ಒಂದು ಸ್ವಲ್ಪ ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿತ್ತು, ಹಂಗಾಗಿ ಬರೋಕ್ಕಾಗಲಿಲ್ಲ. ಈಗೂ ನನ್ನ ಅಭಿಮಾನಿ ಅಣ್ಣ ತಮ್ಮರು ನಾನು ಬಿಡಲಿಲ್ಲ. ಅಕ್ಕ, ಇದು ನಿನ್ನ ಊರು, ನಿನ್ನ ತವ್ರ ಮನೆ, ನೀ ಎಷ್ಟೊತ್ತಾದ್ರೂ ಇಲ್ಲಿ ಬರ್ಬೇಕಂತೇಳಿ ಕೇಳ್ಕೊಂಡಿದ್ಕೆ ನಾನು ಎಷ್ಟೊತ್ತರ ಆಗಲಿ ಅಂತೇಳಿ ಇಲ್ಲಿ ಬಂದೆ. ಸದಾ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಂಕಟಾಪುರ ಗ್ರಾಮದ ಮಗಳಾಗಿ ಹೇಳ್ಕೊತೀನಿ, ಸದಾ ಚಿರಋಣಿ ಆಗಿರ್ತೀನಿ. ನನಗೆ ಇನ್ನೊಂದು ಏನು ಆಸೆ ಅಂದ್ರೆ, ಈ ಊರಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅದು ಕೂಡ ತುಂಬಾ ಹೆಮ್ಮೆ. ನಾನು ಎಲ್ಲೋ ಹೋಗೋದಿದ್ರು ಮಂತೇಶ್ವರಿ ಫೋನ್ ಮಾಡ್ತಾ ಇರ್ತೀನಿ, KSRTC ಬಸ್ಸಿಗೆ ಕೇಳಕ್ಕೆ. ನಾನು ಕೂಡ ಅದನ್ನ ಉಪಯೋಗ ತಗೊಂತೀನಿ. ಮಹಿಳಾ ಸರ್ಕಾರ ಸೌಲಭ್ಯ ಏನಿದೆ, ಗ್ಯಾರಂಟಿ ಯೋಜನೆಯಲ್ಲಿ ಕೂಡ ನಾನು ಒಬ್ಬಳಿದ್ದೀನಿ. ಆ ಯೋಜನೆಯನ್ನ ನಾನು ಯಾವುದು ನನಗೆ ಸಿಗಲ್ಲ, ಬಸ್ ಒಂದೇ ನನಗೆ ಸಿಗೋದು. ಯಾಕಂದ್ರೆ ನನ್ನ ಗಂಡ ಆರ್ಮಿಯಲ್ಲಿ ಇರೋದ್ರಿಂದ, ಮತ್ತೆ ಇವಾಗ ಅವರು ಆರ್ಮಿ ಮುಗಿಸ್ಕೊಂಡು ಬಂದು ಇವಾಗ PSI ಆಗಿ ಅವರು ಗುಲ್ಬರ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನನಗೆ ಸಿಗೋದು ಅಂದ್ರೆ ಅದು ಒಂದು ನಾನು ಪ್ರಮಾಣವಾಗಿ ನಾನು ಅದನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಅದು ನನಗೆ ಬಹಳ ಹೆಮ್ಮೆ. ಅದು ಎಕ್ಸ್ಪ್ರೆಸ್ ನಾನು ಹೇಳೋದಿಷ್ಟೇ, ಸಿದ್ದರಾಮಯ್ಯ ಸಾಹೇಬರಿಂದ ಅದು ನಾನು ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಅದು ಉಪಯೋಗ ಆಗಿದೆ. ಬಡ ಹೆಣ್ಮಕ್ಳು ಕೂಡ ಇವತ್ತು ನಿಜವಾಗ್ಲೂ ತುಂಬಾ ಅದ್ದೂರಿಯಾಗಿ ಅದು ಪ್ರತಿ ತಿಂಗಳು 2000 ಏನ್ ಬರುತ್ತೆ ಅದನ್ನ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೋತಾರೆ. ಈಗಿನ ಚಿನ್ನದ ಮೇಲೆ ಅಂತೂ ಮಾತಾಡಂಗೆ ಇಲ್ಲ. ಯಾರೋ ನಿನ್ನೆ ಒಬ್ರು ಹೆಣ್ಮಕ್ಳು ಬಂದಿದ್ದು 2000 ರೂಪಾಯಿ ಬಂದಿದ್ದಕ್ಕ ಅದನ್ನೆಲ್ಲ ನಾವು ಜಮಾ ಮಾಡ್ಕೊಂಡು ಇವತ್ತೊಂದು 2 ಗ್ರಾಮ್ ಬಂಗಾರ ತಗೊಂತೀನಿ ಅಂತ ಹೇಳಿದ್ರು ಸರ್. ಅದು ನನಗೆ ಭಾರಿ ಹೆಮ್ಮೆ ಆಯ್ತು. 2 ಲಕ್ಷ ಆಗ್ತಾ ಇದೆ. ಸೊ ಮುಂದಿನ ದಿನಮಾನದಲ್ಲೇ ನಾವು ಎಲ್ಲರೂ ಅದಕ್ಕೆ ಹೆಣ್ಮಕ್ಳಾಗಿ ಸ್ಟ್ರೈಕ್ ಮಾಡೋಣ, ಕಡಿಮೆ ಮಾಡಿ ಅಂತ. ಯಾಕಂದ್ರೆ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಸೊ ಅಷ್ಟೇ ಯಾಕೆ ಇಷ್ಟಪಡ್ತೀನಿ. ನಮ್ಮ ಊರಿನ ಶಿಕ್ಷಕರಾದ ಪರಶುರಾಮ್ ಸರ್ ಅವ್ರು ನೋಡಕ್ಕೆ ಅವ್ರ ಬಗ್ಗೆ ಹೇಳಕ್ಕೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಮ್ಮೂರಲ್ಲಿ ವಿದ್ಯಾವಂತರು ಇರ್ಲಿಲ್ಲ, ಅವ್ರು ಬಂದ್ಮೇಲೆ ಮಕ್ಕಳು ತುಂಬಾ ಸುಧಾರಣೆ ಆಗಿದ್ದಾರೆ. ನಂದು ಜಾಸ್ತಿ ಎಜುಕೇಶನ್ ಇಲ್ಲ, ಅವ್ರು ಇದೆ, ನನ್ನ 3ನೇ ಕ್ಲಾಸ್.